ಮುಂಬೈ ಮಹಾನಗರಿ ಯಾರ ಕೈನಲ್ಲಿದೆ? ಯಾಕಂದರೆ ಮುಂಬೈ ಮಹಾನಗರ ಪಾಲಿಕೆ ಇದೆಯಲ್ಲ, ಆ ಪಾಲಿಕೆ ಯಾವಾಗಲೂ ಕೂಡ ಶಿವಸೇನೆಯ ಭದ್ರಕೋಟೆ. ಶಿವಸೇನೆ ಸ್ಟ್ರಾಂಗ್ ಆಗ್ತಾ ಬಂದಿದ್ದು ಇದರಿಂದಲೇ. ಅವ್ರು ಯಾವಾಗ ಬೇರೆ ಬೇರೆ ಭಾಷಿಕರ ಮೇಲೆ ಹೋರಾಟವನ್ನು ಶುರು ಮಾಡಿದ್ರಲ್ಲ, ಅಲ್ಲಿಂದ ಶುರುವಾಯಿತು ನೋಡಿ. ಅಲ್ಲಿಂದ ಇಲ್ಲಿ ತನಕ ಶಿವಸೇನೆಯನ್ನು ಮುಟ್ಟುವಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನೋಂಥ ಗೊತ್ತಾಗಿದೆ. ಆದರೆ ಈಗ ಏನಾಗುತ್ತೆ, ಇವತ್ತು ರಿಸಲ್ಟ್ ಬರ್ತಾ ಇದೆ, ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಯಾಕಂದರೆ ಮುಂಬೈ ಮಹಾನಗರ ಪಾಲಿಕೆ ಯುದ್ಧ ಇದೆಯಲ್ಲ, ಅದನ್ನೊಂದು ಕೇವಲ ಮಹಾನಗರ ಪಾಲಿಕೆ ಬಿಡಿ ಅನ್ನಂಗಿಲ್ಲ. ಅತ್ಯಂತ ಶ್ರೀಮಂತ ಪಾಲಿಕೆ ಅದು, ಏಷ್ಯಾದ ಅತ್ಯಂತ ಶ್ರೀಮಂತ ಪಾಲಿಕೆ. BMCನಲ್ಲಿ ಇಲ್ಲಿ ತನಕ ಠಾಕ್ರೆ ಪ್ರಭಾವ. BMC ಫಲಿತಾಂಶ ಬರುತ್ತೆ ಕೆಲವೇ ಕ್ಷಣಗಳಲ್ಲಿ. ಅದರ ಎಲ್ಲ ವಿವರಗಳನ್ನು TV9 ನಿಮ್ಮ ಮುಂದಿಡುತ್ತೆ. ಮಹಾಯುದ್ಧದ ಫಲಿತಾಂಶ ಏನಾಗಬಹುದು? ಈ ಫಲಿತಾಂಶವನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಲಾಗುತ್ತೆ ಅಂದರೆ, ಈ ಫಲಿತಾಂಶ ಬೇರೆ ಬೇರೆ ಚುನಾವಣೆಗಳ ಮೇಲೂ ಕೂಡ ಪರಿಣಾಮ ಬೀರಬಹುದು ಅಂತ. ನೋಡಿ ಹೆಂಗಿದೆ ನೋಡಿ, ಒಂದು ಪಾಲಿಕೆ ಇಷ್ಟೊಂದೆಲ್ಲ ಪ್ರಭಾವ ಬೀರಕ್ಕೆ ಸಾಧ್ಯನಾ? ಎಸ್, ಮುಂಬೈ ಮಹಾನಗರ ಪಾಲಿಕೆ ಅಂತಂದರೆ ಅದು ಅದರ ಲೆಗೆಸಿನೇ ಹಂಗಿದೆ. 5 ರಾಜ್ಯಗಳ ಚುನಾವಣೆಯ ಮೇಲೂ ಕೂಡ ಇದು ದಿಕ್ಸೂಚಿಯಾಗುತ್ತೆ, ಇದರ ಪರಿಣಾಮ ಬೀರುತ್ತೆ ಅಂತ. ಹೆಂಗಿದೆ ನೋಡಿ, 227 ಸ್ಥಾನಗಳ ಪಾಲಿಕೆ, 114 ಮ್ಯಾಜಿಕ್ ನಂಬರ್. ಬಿಜೆಪಿ ನೇತೃತ್ವಕ್ಕೆ ಎಲ್ಲ ಪೋಲ್ಗಳು, ಸಮೀಕ್ಷೆಗಳು ಬಹುಪರಾಕ್ ಹೇಳಿವೆ. ಇನ್ನು ಕಾಂಗ್ರೆಸ್ ಸಹವಾಸವೇ ಬೇಡ ಅಂತ ಅದನ್ನು ಬಿಟ್ಟು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದೆ ಶಿವಸೇನೆ. ಈಗ ಅಣ್ಣ ತಮ್ಮ ಇಬ್ಬರು ಒಂದಾಗಿದ್ದಾರೆ, ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ. ಕಿತ್ಕೊಂಡು ಹೋಗಿತ್ತು ಸಂಬಂಧ, ಇನ್ನು ಜನ್ಮದಲ್ಲಿ ಸರಿಯಾಗಲ್ಲ ಅನ್ನುವಂಥ ಮಾತುಗಳು ಕೇಳಿಬಂದವು. ಆದರೆ ಪಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರೂ ಕೂಡ ಒಂದಾಗಿದ್ದಾರೆ. ಇನ್ನು ನಾವೇನು ಕಡಿಮೆ ಇಲ್ಲ, ನೋಡ್ತಾ ಇರಿ, ಈ ಬಾರಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತೀವಿ ಅಂತ ಮಹಾಯುತಿ ಕೂಡ ರೆಡಿಯಾಗಿರೋದು. BJP ಬಹಳ ಉತ್ಸಾಹದಿಂದಿದೆ, ಹೇಗಾದರೂ ಮಾಡಿ ಇದನ್ನು ನಾವು ಕಬ್ಜಾ ಮಾಡ್ತೀವಿ ಅನ್ನುವಂಥ ವಿಶ್ವಾಸ. 10 ಗಂಟೆ ಶುರುವಾಗುತ್ತೆ ಕೌಂಟಿಂಗ್, 10 ಗಂಟೆಗೆ ಕೌಂಟಿಂಗ್ ಶುರುವಾಗುತ್ತಂತೆ. ಅಲ್ಲಿಂದ ಬಹಳ ಬೇಗನೆ ರಿಸಲ್ಟ್ ಬರುತ್ತೆ, ಪ್ರಶ್ನೆ ಬೇರೆ. 227 ಸ್ಥಾನಗಳು, 114 ಮ್ಯಾಜಿಕ್ ನಂಬರ್. BJP ಮಿತ್ರ ಪಕ್ಷಗಳು ಗೆಲ್ತವ. ಶರದ್ ಪವಾರ್ ಅವ್ರಿಗೂ ಕೂಡ ಒಂಥರ ಅಗ್ನಿ ಪರೀಕ್ಷೆ, ಅವರು ಕೂಡ ಕಾಂಗ್ರೆಸ್ಸನ್ನು ದೂರ ಇಟ್ಟಿದ್ದಾರೆ. ಶಿವಸೇನೆ ಕೂಡ ಕಾಂಗ್ರೆಸ್ಸನ್ನು ದೂರ ಇಟ್ಟಿದೆ. ಈ ಸರಿ ಕಾಂಗ್ರೆಸ್ಸನ್ನು ದೂರ ಇಟ್ಟು ಮಾಡಿರುವಂಥ ಚುನಾವಣೆ. 23 ಕೇಂದ್ರಗಳನ್ನು ಮಾಡಲಾಗಿದೆ ಮತ ಎಣಿಕೆಗೆ. 23 ಕೇಂದ್ರಗಳು, 227 ಸ್ಥಾನಗಳು, 114 ಮ್ಯಾಜಿಕ್ ನಂಬರ್. BJP 136 ವಾರ್ಡ್ಗಳು, ಶಿವಸೇನೆ ಶಿಂಧೆ ಬಣ, ಶಿವಸೇನೆ ಠಾಕ್ರೆ ಬಣ, MNS, ಹೀಗೆ NCP ಎಷ್ಟೆಷ್ಟು ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ. 1700 ಅಭ್ಯರ್ಥಿಗಳಿದ್ದಾರೆ. 1700 ಅಭ್ಯರ್ಥಿಗಳು, 227 ಸ್ಥಾನಗಳು. BJP 136 ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಿದೆ, ಶಿವಸೇನೆ 89, ಶಿವಸೇನೆ ಠಾಕ್ರೆ ಬಣ 164 ವಾರ್ಡ್ಗಳಲ್ಲಿ, MNS 52, NCP ಶರದ್ ಪವಾರ್ ಬಣ 12 ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಿದೆ. 227 ಸ್ಥಾನಗಳು, 114 ಮ್ಯಾಜಿಕ್ ನಂಬರ್. ಇನ್ನು ಎಕ್ಸಿಟ್ ಪೋಲ್ ತುಂಬ ಸ್ಪಷ್ಟವಾಗಿ ಸಾರಿತ್ತು, BJP ಮಿತ್ರ ಪಡೆಗಳಿಗೆ ಫಲಿತಾಂಶ ಪಾಸಿಟಿವ್ ಇರುತ್ತೆ ಅಂತ. ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜ ಆಗುತ್ತಾ? 10 ಗಂಟೆಗೆ ರಿಸಲ್ಟೇ ಬರುತ್ತೆ, ನೋಡೋಣ ಏನಾಗುತ್ತೆ ಅಂತ. 1700 ಅಭ್ಯರ್ಥಿಗಳಿದ್ದಾರೆ. 115ರಿಂದ 135 ಸ್ಥಾನ ಗೆಲ್ಲುತ್ತೆ ಅಂತ. ಕೆಲವೊಂದು ಕಡೆಗಂತೂ 138ರಿಂದ 151 ಅಂತ BJP ಪ್ಲಸ್. ಇನ್ನು ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದೆ, 12ರಿಂದ 16 ನಾವು ತೋರಿಸ್ತಾ ಇದ್ದೀವಿ. ಯಾವ್ಯಾವ ಎಕ್ಸಿಟ್ ಪೋಲ್ ಫಲಿತಾಂಶ ಯಾವ ರೀತಿ ಇದೆ, ಜನಮತದ ನಾವು ತೋರಿಸ್ತಾ ಇದ್ದೀವಿ. 138 ಅಂತ ಹೇಳಿದೆ BJPಗೆ. JVC ಸಮೀಕ್ಷೆ ಕೂಡ ಅದನ್ನು ಹೇಳಿದೆ, BJP ಪ್ಲಸ್
138 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ. ನಮ್ಮ ಪ್ರತಿನಿಧಿ ಮಹೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನಾವು ನೋಡ್ತಾ ಇದ್ದೀವಿ ಎಕ್ಸಿಟ್ ಪೋಲ್ ತುಂಬ ಸ್ಪಷ್ಟವಾಗಿ ಸಾರ್ತಾ ಇದೆ, BJP ಬಣಕ್ಕೆ ಜಯ ನಿಶ್ಚಿತ ಅಂತ. ಆದರೆ ಎಲ್ಲರೂ ಕೂಡ ತಮ್ಮ ಪ್ರಯತ್ನಗಳನ್ನು ತಾವು ಮಾಡಿದ್ದಾರೆ. ಏನೇ ಹೇಳಿ ಏನಾದರೂ ಕೂಡ ರಿಸಲ್ಟ್ ಅದೊಂದು ದೊಡ್ಡ ದಾಖಲೆ. 30 ವರ್ಷಗಳ ನಂತರ ಈ ಠಾಕ್ರೆ ಬಣದಿಂದ ಈ ಕಸ್ಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ. ಏನಂತೀರಿ? ರಂಗನಾಥ್, ನಿಜಕ್ಕೂ ಚಾಲೆಂಜ್ ಅಂತಲೇ ಹೇಳ್ಬೋದು. ಯಾಕಂದರೆ 30 ವರ್ಷಗಳ ಬಳಿಕ ಈ ಒಂದು ಚುನಾವಣೆ ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿದೆ ಅಂತ ಹೇಳ್ಬೋದು. ಏನು ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತ ಹೇಳ್ಬೋದು. ಒಟ್ಟು 227 ಕ್ಷೇತ್ರಗಳಿಗೆ ಈಗ ನಿನ್ನೆ ಮತದಾನ ಆಗಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅಂದರೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಮತ ಎಣಿಕೆ ಶುರುವಾಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಸರಿಸುಮಾರು ಎಕ್ಸಿಟ್ ಪೋಲ್ಗಳು ಕೂಡ ಬಹುತೇಕ ಏನು BJP ಮತ್ತು ಶಿಂದೆ ಬಣಕ್ಕೆ ಏನು ಬಹುಮತ ಬರುವ ಸಾಧ್ಯತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಹುಮತಕ್ಕಾಗಿ ಸುಮಾರು 114 ಏನು ಸ್ಥಾನಗಳು ಗೆಲ್ಲಬೇಕಾಗ್ತದೆ. ಇದರಲ್ಲಿ 115ರಿಂದ 135 ಸ್ಥಾನಗಳು ಏನು ಗದ್ದಿಗೆ ಏರುವಂತ ಸಾಧ್ಯತೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಠಾಕ್ರೆ ಏನು ಸಹೋದರರು ಏನೆಂದರೆ ಸರಿಸುಮಾರು ಅವರು ಕೂಡ 2 ದಶಕಗಳ ಕಾಲ ದೂರವಾಗಿದ್ರು ಅಂತ ಹೇಳ್ಬೋದು. ಇತ್ತೀಚೆಗೆ ಏನು ಒಂದು ಮಹಾರಾಷ್ಟ್ರದ ಭಾಷೆ ವಿಚಾರವಾಗಿ ಒಂದಾಗಿದ್ರು, ಸಾಕಷ್ಟು ಪ್ರತಿಭಟನೆಗಳು ಕೂಡ ಭಾಗಿಯಾಗಿದ್ರು. ಏನು ಮಹಾರಾಷ್ಟ್ರದ ಒಂದು ಮುಂಬೈ ಮಹಾನಗರ ಪಾಲಿಕೆನ ತಮ್ಮ ಗದ್ದಿಗೆಯಲ್ಲಿ ಇಟ್ಕೊಳ್ಳೇಬೇಕು ಅನ್ನೋದು ಕೂಡ ಹೋರಾಟ ಕೂಡ ಮಾಡಿದ್ರು. ಆದರೆ ಇದು ಎಲ್ಲೋ ಒಂದು ಕಡೆ ಏನು ಫಲ ನೀಡಿಲ್ಲ ಅಂತ ಹೇಳೋದು. ಅಷ್ಟರ ಮಟ್ಟಿಗೆ ಹೋರಾಟ ಮಾಡಿದ್ರು ಕೂಡ ಏನು ಮತದಾರರು ಕೈ ಹಿಡಿದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಶುರುವಾದಂಥ ಸಂದರ್ಭದಲ್ಲಿ ಈಗ ಎಕ್ಸಿಟ್ ಪೋಲ್ಗಳು ಹೇಳ್ದಂತೆ ಸಹೋದರರ ಒಂದು ಏನು ಪ್ರತಿತಂತ್ರ ಸಾಕಷ್ಟು ಕೈ ಹಿಡಿದಿಲ್ಲ ಅನ್ನೋದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಈಗ ಈ ಒಂದು ಚುನಾವಣೆ ದೇಶಕ್ಕೂ ಕೂಡ ದಿಕ್ಸೂಚಿ ಆಗಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಬರುವಂತಹ ತಿಂಗಳುಗಳಲ್ಲಿ ಏನು ಪಂಚರಾಜ್ಯ ಚುನಾವಣೆ ಏನು ಬರ್ತಾ ಇದೆ ಇದು ಒಂದು ದಿಕ್ಸೂಚಿ ಆಗಬಹುದು ಅನ್ನೋದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ BJP ಸಾಕಷ್ಟು ಒಂದು ಪ್ರತಿಷ್ಠಿತ ಕಣವಾಗಿ ಏನು ಪರಿಗಣಿಸಿ ಈಗ ಏನು ಒಂದು ಸ್ಪರ್ಧೆ ಕೂಡ ಮಾಡಿರುವಂಥದ್ದು. ಹೀಗಾಗಿ ಕೇಂದ್ರ ನಾಯಕರು ಕೂಡ ಒಂದು ಸೂಚನೆ ಕೂಡ ನೀಡಿರುವಂಥದ್ದು. ಏನು ಮಹಾನಗರ ಪಾಲಿಕೆಯನ್ನು ಗೆಲ್ಲಲೇಬೇಕು ಅನ್ನೋದು ಕೂಡ ಈ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸದ್ಯ ಇದ್ರ ಜೊತೆಗೆ ಒಟ್ಟು 28 ಏನು ಪುರಸಭೆ ಚುನಾವಣೆ ಕೂಡ ನಡೆದಿರುವಂಥದ್ದು. ಅವು ಕೂಡ ಗದ್ದಿಗೆ ಇರುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಒಟ್ಟಾರೆ ಈ ಒಂದು ಸಾಕಷ್ಟು ಆರೋಪಗಳ ನಡುವೆ ಈಗ ಒಂದು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಶುರುವಾಗುತ್ತೆ. ಇನ್ನು ನಿನ್ನೆ ಕೂಡ ಏನು ಠಾಕ್ರೆ ಸಹೋದರ ಆರೋಪ ಕೂಡ ಮಾಡಿದ್ರು, ಅಂದ್ರೆ ಓಟ್ ಚೋರಿ ಆಗಿದೆ. ಏನು ಓಟ್ ಚೋರಿ ಒಂದು ನಿಮಿಷ ನೀವು ಹಾಗೆ ಇರಿ, ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನೋಡೋಣ ಮಹೇಶ್. ಯಾಕಂದ್ರೆ